ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 24ನೇ ಶ್ಲೋಕ. ಅರ್ಜುನನು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ತನಗೆ ಅಪಾಯ ಇದೆ ಅಂತ ಭಯಗೊಂಡು ಶ್ರೀಕೃಷ್ಣನ ಕುರಿತು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಸ ಏವ ಜೀವಲೋಕಸ್ಯ ಮಾಯಾ ಮೋಹಿತಚೇತಸಃ ವಿಧತ್ಸೆ ಸ್ವೇನ ವೀರ್ಯೇಣ ಶ್ರೇಯೋ ಧರ್ಮಾದಿಲಕ್ಷಣಂ. ಅನುವಾದ ಹೀಗಿದೆ: ನೀನು ಲೌಕಿಕ ಶಕ್ತಿಯ ಪ್ರಭಾವದಿಂದ ಅತೀತನಾಗಿದ್ದರೂ ಅಂತಿಮವಾಗಿ ಬದ್ಧಾತ್ಮರ ಒಳಿತಿಗಾಗಿ ಧರ್ಮಾದಿ ಲಕ್ಷಣಗಳುಳ್ಳ ಮೋಕ್ಷದ ಚತುರ್ವಿಧ ತತ್ವಗಳನ್ನು ಕಾರ್ಯಗತ ಮಾಡುತ್ತೀಯೆ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಲೌಕಿಕವಾದ ನಿಸರ್ಗದ ಗುಣಗಳಿಂದ ಪ್ರಭಾವಿತನಾಗದೆ ತನ್ನ ನಿರ್ವ್ಯಾಜ ಕರುಣೆಯಿಂದ ಅಭಿವ್ಯಕ್ತ ಜಗತ್ತಿನಲ್ಲಿ ಅವತರಿಸುತ್ತಾನೆ. ಅವನು ಶಾಶ್ವತವಾಗಿ ಲೌಕಿಕ ಅಭಿವ್ಯಕ್ತಿಗಳಿಂದ ಅತೀತನಾಗಿದ್ದಾನೆ. ಮಾಯಾಶಕ್ತಿಯಿಂದ ಮೋಹಿತರಾಗಿ ಪತಿತರಾದ ಆತ್ಮರನ್ನು ಮತ್ತೆ ತನ್ನೆಡೆಗೆ ಕರೆದುಕೊಳ್ಳಲು ಅವನು ತನ್ನ ನಿರ್ವ್ಯಾಜ ಕರುಣೆಯಿಂದ ಅವತರಿಸುತ್ತಾನೆ. ಅವರು ಲೌಕಿಕ ಶಕ್ತಿಗಳಿಂದ ಆಕ್ರಮಣಕ್ಕೊಳಗಾದವರು. ಜೀವಿಯು ದಿಟವಾಗಿ ಭೋಗಿಸಲು ಅಸಮರ್ಥನಾಗಿದ್ದರೂ ಸುಳ್ಳು ತಟವಟಗಳ ನೆಪದಲ್ಲಿ ಮಾಯೆಯನ್ನು ಭೋಗಿಸಲು ಇಚ್ಛಿಸುತ್ತಾನೆ. ಎಲ್ಲರೂ ಶ್ರೀಕೃಷ್ಣನ ಶಾಶ್ವತ ದಾಸರು ಮತ್ತು ಜೀವಿಯು ತನ್ನ ಈ ಸ್ಥಾನಮಾನವನ್ನು ಮರೆತಾಗ ಲೌಕಿಕ ಸುಖ ಭೋಗಗಳ ಯೋಚನೆ ಮಾಡುತ್ತಾನೆ. ವಾಸ್ತವವಾಗಿ ಆಗ ಅವನು ಮಾಯೆಯ ಹಿಡಿತದಲ್ಲಿ ಇರುತ್ತಾನೆ. ಈ ಮಿಥ್ಯಾಭೋಗವನ್ನು ನಿವಾರಿಸಲು ಹಾಗೂ ಬದ್ಧಾತ್ಮರನ್ನು ಮತ್ತೆ ದೇವತ್ವಕ್ಕೆ ಕರೆದುಕೊಳ್ಳಲು ಭಗವಂತ ಅವತರಿಸುತ್ತಾನೆ.